ಅಸಹ್ಯ ಆಗುತ್ತೆ ರೀ. ಏಕವಚನ ಬಳಸುವಂತಹ ಪರಿಸ್ಥಿತಿಗೆ ಇವತ್ತು ಪೊಲೀಸ್ ಇಲಾಖೆ ಬಂದಿದೆ. ಕಾಪಾಡಬೇಕಾದಂತಹ ಪೊಲೀಸ್ ಇಲಾಖೆ ಇವತ್ತು ಸಾರ್ವಜನಿಕರು ಅವರನ್ನ ನೋಡಿದ್ರೆ ಚೀ 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 ಅಂತ ಅಸಹ್ಯ ಪಡ್ಕೊಳ್ಳುವಂತಹ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಪೊಲೀಸ್ ಸಮವಸ್ತ್ರದಲ್ಲಿ ಭಾರತದ ಧ್ವಜದ ಕೆಳಗಡೆ ಕುತ್ಕೊಂಡು ಹೆಣ್ಣು ಮಕ್ಕಳನ್ನ ಅಪ್ಕೊಂಡು ಮುದ್ದಾಡ್ಕೊಂಡು ಏನೆಲ್ಲ ಮಾಡಿರುವಂತಹ ವಿಡಿಯೋ ಔಟ್ ಆಗಿದೆ. ಇವರು ಮೊದಲಿಗರ ಅಲ್ಲ. ಹಿಂದೆ ತುಮಕೂರು ಜಿಲ್ಲೆಯಲ್ಲಿ ಒಬ್ಬ DYSP ದೂರುದಾರ ಮಹಿಳೆ ಹೋದಾಗ ಮಹಿಳೆಯನ್ನ ಬಳಸ್ಕೊಂಡಿದ್ದಂತಹ ರೀತಿ ಆ ವಿಡಿಯೋಗಳು ಬಂದಾಗ ನಮ್ಮ ಮಾಧ್ಯಮಗಳು ಬಾಯ್ ಬಡ್ಕೊಂಡಿದ್ವು. ಇನ್ನೊಬ್ಬ ಪೊಲೀಸ್ ಅಧಿಕಾರಿ ನಿವೃತ್ತಿ ಅಂಚಿನಲ್ಲಿದ್ದಂಥವನು ರೌಂಡ್ಸ್ ಹೋದಾಗ ಮಾನಸಿಕ ಅಸ್ವಸ್ಥೆಯನ್ನು ಬಿಡದಿದ್ದಂಗೆ ಬಳಸ್ಕೊಂಡಿದ್ದನ್ನ ನಾವು ಸಹ ವರದಿ ಮಾಡಿದ್ವಿ. ಹೆಸರು ರಾಮಚಂದ್ರ ರಾವ್. ಶ್ರೀರಾಮಚಂದ್ರನ ಹೆಸರಿಟ್ಕೊಂಡಿರುವಂತಹ ಈ ವ್ಯಕ್ತಿ ಮಾಡ್ತಾ ಇರುವಂತಹ ಕೆಲಸ ಏನಪ್ಪಾ ಅಂತಂದ್ರೆ ಹಲ್ಕಾ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಕೆಟ್ಟ ಪದದಲ್ಲಿ ಬಳಸಬಹುದು, ಆದರೆ ನಿಮ್ಮ ಅಕ್ಷರ ಮೀಡಿಯಾ ಅದು ಬಳಸಲ್ಲ. ಬಹಳ ಬೇಸರ ಆಗುತ್ತೆ. ಒಂದು ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಕುತ್ಕೊಂಡಿರುವಂತಹ ಒಬ್ಬ ಅಧಿಕಾರಿ DGP, ಅದು ಉತ್ತಮವಾದಂತಹ ಅತ್ಯುನ್ನತ ಹುದ್ದೆಯಲ್ಲಿರುವಂತಹ ಈ ವ್ಯಕ್ತಿ ಅದು ಪೊಲೀಸ್ ಸಮವಸ್ತ್ರದಲ್ಲಿ ಭಾರತದ ಧ್ವಜದ ಕೆಳಗಡೆ ಕುತ್ಕೊಂಡು ಹೆಣ್ಣು ಮಕ್ಕಳನ್ನ ಅಪ್ಕೊಂಡು ಮುದ್ದಾಡ್ಕೊಂಡು ಏನೆಲ್ಲ ಮಾಡಿರುವಂತಹ ವಿಡಿಯೋ ಔಟ್ ಆಗಿದೆ. 2-3 ವಿಚಾರಗಳು ಔಟ್ ಆಗಿದೆ. ಆಡಿಯೋ ಹೊರಗಡೆ ಬಂದಿದೆ. ಇದನ್ನ ಆ ವ್ಯಕ್ತಿ ಹೇಳ್ತಾರೆ ಇದು ಫ್ಯಾಬ್ರಿಕೇಟೆಡ್ ಅಂತೆ, AI ವಿಡಿಯೋ ಅಂತೆ. ಈ ವ್ಯಕ್ತಿ ಸಮರ್ಥನೆ ಮಾಡ್ಕೊಳ್ತಾನೆ, ಅಮಾನತ್ತಾಗಿದ್ದಾನೆ. ಅಸಹ್ಯ ಆಗುತ್ತೆ ರೀ. ಏಕವಚನ ಬಳಸುವಂತಹ ಪರಿಸ್ಥಿತಿಗೆ ಇವತ್ತು ಪೊಲೀಸ್ ಇಲಾಖೆ ಬಂದಿದೆ. ಕಾಪಾಡಬೇಕಾದಂತಹ ಪೊಲೀಸ್ ಇಲಾಖೆ ಇವತ್ತು ಸಾರ್ವಜನಿಕರು ಅವರನ್ನ ನೋಡಿದ್ರೆ ಚೀ 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 ಅಂತ ಅಸಹ್ಯ ಪಡ್ಕೊಳ್ಳುವಂತಹ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಇವರು ಮೊದಲಿಗರ ಅಲ್ಲ. ಹಿಂದೆ ತುಮಕೂರು ಜಿಲ್ಲೆಯಲ್ಲಿ ಒಬ್ಬ DYSP ದೂರುದಾರ ಮಹಿಳೆ ಹೋದಾಗ ಮಹಿಳೆಯನ್ನ ಬಳಸ್ಕೊಂಡಿದ್ದಂತಹ ರೀತಿ ಆ ವಿಡಿಯೋಗಳು ಬಂದಾಗ ನಮ್ಮ ಮಾಧ್ಯಮಗಳು ಬಾಯ್ ಬಡ್ಕೊಂಡಿದ್ವು. ಅಷ್ಟೇ, ಅದು TRP ಬಂತು, ಅದೆಲ್ಲ ಆಯಿತು, ಮುಗೀತು, ಅದನ್ನು ಕ್ಲೋಸ್ ಮಾಡ್ತಾರೆ. ಅವನ್ನೆಲ್ಲ ಸಸ್ಪೆಂಡ್ ಮಾಡಿರ್ತಾರೆ, ಟ್ರಾನ್ಸ್ಫರ್ ಮಾಡಿರ್ತಾರೆ, ಮುಗಿದೋಯ್ತು ಕತೆ. ಇನ್ನೊಬ್ಬ ಪೊಲೀಸ್ ಅಧಿಕಾರಿ ನಿವೃತ್ತಿ ಅಂಚಿನಲ್ಲಿದ್ದಂಥವನು ರೌಂಡ್ಸ್ ಹೋದಾಗ ಮಾನಸಿಕ ಅಸ್ವಸ್ಥೆಯನ್ನು ಬಿಡದಿದ್ದಂಗೆ ಬಳಸ್ಕೊಂಡಿದ್ದನ್ನ ನಾವು ಸಹ ವರದಿ ಮಾಡಿದ್ವಿ. ಇವರು ಯಾವ ಹಂತಕ್ಕೆ ಹೋಗ್ತಾ ಇದ್ದಾರೆ? ಕಣ್ಣಿಗೆ ಕಾಣುವಂಥದ್ದು ಎಷ್ಟು, ಕಣ್ಣಿಗೆ ಕಾಣದಂಥದ್ದು ಎಷ್ಟದ್ದು. ಬೇರೆ ಎದ್ದು ಹೊಲ ಮೇಯ್ತಾ ಇದ್ರೆ ಒಬ್ಬ ಸೈನಿಕನಾಗಿ ದೇಶವನ್ನ ಕಾಪಾಡಬೇಕಾದಂಥವನು. ಒಬ್ಬ ಸೈನಿಕ ಅಂತಂದ್ರೆ ಈ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆಯನ್ನು ಕಾಪಾಡಬೇಕಾಗಿರುವಂಥವನು, ಒಬ್ಬ ಸೈನಿಕನ ರೀತಿಯಲ್ಲಿ ಕಾಪಾಡಬೇಕಾಗಿರುವಂಥವನು. ಈ ರೀತಿ ಸೈನಿಕನಾಗಿದ್ದುಕೊಂಡು ಬೇಲಿ ಎದ್ದು ಹೊಲ ಮೇಯ್ದ್ರೆ ಹಾಗಾದ್ರೆ ಕಾನೂನು ವ್ಯವಸ್ಥೆಯನ್ನ ಈ ರೀತಿಯಾಗಿ ಹದಗೆಡಿಸ್ತಾ ಇರುವುದು ಯಾರು ಅಂತಂದ್ರೆ ಇಂಥವರೇ. ಒಂದು ಕಡೆ ಪೊಲೀಸ್ ಇನ್ಸ್ಪೆಕ್ಟರ್ಗಳು, ಪೊಲೀಸ್ ಅಧಿಕಾರಿಗಳು ಲಂಚ ತಗೊಂಡು ಸಿಕ್ಕಿ ಬೀಳ್ತಾ ಇದ್ದಾರೆ, ಸಸ್ಪೆಂಡ್ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆ ಇವರ ಕಾಮುಕತನ ಹೊರಗಡೆ ಬರ್ತಾ ಇದೆ. ಯಾರನ್ನೂ ನಂಬಲಿಕ್ಕೆ ಆಗ್ತಾ ಇಲ್ಲ ಸ್ನೇಹಿತರೆ. ಕಾಕಿಗಳ ನೋಡ್ತೀರಾ? ಕಾಕಿಗಳ ಕತೆ ಇದು, ಕಾದಿಗಳ ಕತೆ ಮತ್ತೊಂದು, ಕಾವಿಗಳ ಕತೆ ಅದಕ್ಕಿಂತ ದೊಡ್ಡದು. ಇವರೆಲ್ಲರೂ ಸಹ ಈ ಕಾಮ ಅನ್ನೋದನ್ನ ತಡ್ಕೊಳಕ್ಕಾಗದೇ ಇದ್ರೆ ಏನಾದರೂ ಹೋಗ್ಬೇಕು. ಕಾವಿ ಬಿಚ್ಚಾಕ್ ಹೋಗ್ಲಿ, ಕಾಕಿ ಬಿಚ್ಚಾಕ್ ಹೋಗ್ಲಿ, ಕಾದಿ ಬಿಚ್ಚಾಕ್ ಹೋಗ್ಲಿ, ಅವ್ರು ಏನಾದರೂ ಮಾಡ್ಕೊಳ್ಳಿ. ಆದರೆ ಈ ರೀತಿ ಡ್ರೆಸ್ ಹಾಕ್ಕೊಂಡು ಈ ರೀತಿ ಮಾಡ್ತಾರೆ ಅಂತಂದಾಗ ಇದಕ್ಕಿಂತ ಅಸಹ್ಯವಾದಂಥದ್ದು ಮತ್ತೊಂದಿದೆಯಾ? ಎಲ್ಲಿ ಈ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆನೇ ಇಲ್ಲ. ಇವರಿಗೆ ಅಸಹಮತ ಇತ್ತು. ಆ ಹೆಣ್ಣು ಮಗಳು ನಡ್ಕೊಂಡಿರುವಂಥ ರೀತಿ ನೋಡಿದ್ರೆ ಸಹಮತ ಇತ್ತಾ? ನೀವಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇತ್ತಾ? ನೀವು ಡಾರ್ಲಿಂಗು ಚಿನ್ನು ಬಂಗಾರಿ ಅಂತ ಕರಿತೀರಾ? ನಿಮ್ಗೇನಾದ್ರೂ ಇತ್ತಾ? ಕಾಕಿ ಬಿಚ್ಚಾಕ್ಬಿಟ್ಟು ಹೋಗಿ ಎಲ್ಲಾದ್ರೂ ಕರ್ಕೊಂಡು ಹೋಗಿ ನಿಮ್ಮ ಏನೋ ಚಟಗಳನ್ನು ನೀವು ತೀರಿಸ್ಕೊಳ್ಳಿ. ಯಾತಕ್ಕೋಸ್ಕರ ಈ ರೀತಿ ಮಾಡಿ ಆ ವ್ಯಕ್ತಿ ಹೇಳ್ತಾನೆ 8 ವರ್ಷ ಹಳೆಯದ್ದು ಅಂತಂದ್ರೆ ಈಗ ಹೊರಗಡೆ ಬರಬಾರ್ದಾ? ಯಾರ ವಿಡಿಯೋವನ್ನ ಶೂಟ್ ಮಾಡಿದ್ರು? ಯಾರ ಹತ್ರ ಆಡಿಯೋ ಇತ್ತು? ಅವಾಗ ಬೇಕಾದಾಗ ಬೇಕು, ಬೇಡ ಅಂದಾಗ ಬೇಡ. ಇವೆಲ್ಲವೂ ಸಹ 0.01%ನಷ್ಟೇ. ಇನ್ನು ಬೇಕಾದಷ್ಟಿದ್ದಾವೆ ಇವು. ಪ್ರತಿ ವಿಚಾರಗಳನ್ನು ಕೆದಕ್ತಾ ಹೋದ್ರೆ ಬಹಳಷ್ಟು ಸಿಗುತ್ತೆ. ಈ ದೇಶ ನಡೆಸೋರು ಹಾಗೇ ಇದ್ದಾರೆ, ರಾಜ್ಯ ನಡೆಸೋರು ಹಾಗೇ ಇದ್ದಾರೆ, ಕಾರ್ಯಾಂಗ ವ್ಯವಸ್ಥೆನೂ ಹಾಗೇ ಇದೆ, ಶಾಸಕಾಂಗ ವ್ಯವಸ್ಥೆನೂ ಹಾಗೇ ಇದೆ. ಇವತ್ತು ಪತ್ರಿಕೋದ್ಯಮ ಅಂತೂ ಬಿಟ್ಟು ಎಲ್ಲ ಬಿಟ್ಬಿಟ್ಟು ಇವತ್ತು ಬೀದಿಗೆ ನಿಂತ್ಕೊಂಡು ಬಿಟ್ಟಿದ್ದಾರೆ. ಅವರೂ ಸಹ ಮೀಡಿಯಾಗಳು ಸ್ಟ್ರಾಂಗ್ ಆಗಿದ್ರೆ ಇವರೆಲ್ಲನೂ ಬಾಯಿ ಬಿಡ್ತಾರೆ ಅಂದ್ರೆ ಮುಗೀತು. ರಾಮಚಂದ್ರ ರಾವ್ ಎಲ್ಲಿ ಹೋಗ್ತಾನೋ ಅಲ್ಲಿ ಲೋಗೋ ಇಟ್ಕೊಂಡು ಹೋಗ್ತಾರೆ. ಅಲ್ಲಿ ಮುಖ್ಯಮಂತ್ರಿಗಳನ್ನ ಕೇಳ್ತಾರೆ, ಗೃಹ ಸಚಿವರನ್ನ ಕೇಳ್ತಾರೆ, ಎಲ್ಲರನ್ನೂ ಕೇಳ್ತಾರೆ. ಮುಗಿದೋಯ್ತು. 2 ದಿವಸ ಆದಮೇಲೆ ಈ ಚಾಪ್ಟರ್ ಕ್ಲೋಸ್. ನೆಕ್ಸ್ಟ್ ಇನ್ನೊಂದು ಹುಡ್ಕೊಂಡು ಹೋಗ್ತಾರೆ. ಇವರು ಬದಲಾವಣೆ ತರಬೇಕಲ್ಲ.
ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕಲ್ಲ. ಸರ್ಕಾರಿ ನೌಕರರ ಅಧ್ಯಕ್ಷರು ಷಡಕ್ಷರಿಯವರು ಏನು ಬೇಡಿಕೆಗಳನ್ನು ಇಡ್ತಾರೆ. ಪ್ರತಿ ವರ್ಷ ವೇತನ ಆಯೋಗ 7ನೇ ವೇತನ 8ನೇ ವೇತನ ನಮ್ಗೆ ಹೆಚ್ಚಿಗೆ ಕೊಡಿ, ಬಡ್ತಿ ಕೊಡಿ, ಭತ್ಯೆ ಕೊಡಿ, ಎಲ್ಲ ಕೊಡಿ ಅಂತ ಕೇಳ್ತಾರಲ್ಲ. ಇವರಿಗೆ ತಮ್ಮ ಅಧಿಕಾರಿ ವರ್ಗದವರಿಗೆ, ನಮ್ಮ ನೌಕರರಿಗೆ ಸರಿಯಾಗಿ ನಡ್ಕೊಳ್ರಯ್ಯ ಅಂತ ಹೇಳ್ಬಿಟ್ಟು ಬುದ್ಧಿವಾದ ಹೇಳಲಿಕ್ಕೆ ಆಗಲ್ವಾ ಇವರಿಗೆ? ಲಂಚಕ್ಕೆ ಕೈ ಒಡ್ಡುತ್ತಾರಲ್ಲ, ಅವರಿಗೆ ನಾಚಿಕೆ ಆಗುತ್ತೆ. ನೀವು ಲಂಚಕ್ಕೆ ಕೈ ಒಡ್ಡೋದು, ಲಂಚಕ್ಕೆ ಕೈ ಒಡ್ಬೇಡಿ, ನಿನಗೆ ಸಂಬಳ ಬರ್ತಾ ಇದೆ ಅಂತ ಹೇಳಲಿಕ್ಕೆ ಆಗಲ್ವಾ ಅವ್ರಿಗೆ? ಇವರು ನೌಕರರ ಸಂಘದ ಅಧ್ಯಕ್ಷರಂತೆ, ಪದಾಧಿಕಾರಿಗಳಂತೆ. ಇವರಿಗೆ ತನ್ನದೇ ಆದಂತಹ ಸ್ಥಾನಮಾನಗಳಂತೆ. ಜನರ ತೆರಿಗೆ ಹಣದಿಂದ ಇವರು ಸಂಬಳ ತಗೊಳ್ತಾರೆ, ಭತ್ಯೆ ತಗೊಳ್ತಾರೆ, ಎಚ್ಚಾರಿ ಅಂತೆ, ಐರನ್ಗಂತೆ, ಎಲ್ಲದಕ್ಕೂ ಇವರಿಗೆ ಜನರು ತೆರಿಗೆ ಕೊಡ್ತಾರೆ. ಆದರೂ ಲಂಚ ಎಂಬ ಕಕ್ಕಸನ್ನು ತಿನ್ನೋದು ಬಿಡೋದಿಲ್ಲ ಇವರು. ಇದನ್ನ ನೌಕರರ ಸಂಘದ ಅಧ್ಯಕ್ಷರಾಗಲಿ ಪದಾಧಿಕಾರಿಗಳಾಗಲಿ ಯಾವ ಮೀಟಿಂಗಲ್ಲೂ ಹೇಳೋದಿಲ್ಲ ಇವರು. ನೀವು ನೋಡ್ತಾ ಬನ್ನಿ, 40% ಅಲ್ಲ, ಇವತ್ತು 80% ಆಗಿದೆ. 80% ಕರಪ್ಷನ್ ಆಗಿದೆ. ಇದು ನಮ್ಮ ದೇಶನೂ ಹೌದು, ರಾಜ್ಯನೂ ಹೌದು, ಎಲ್ಲ ಇಲಾಖೆಗಳಲ್ಲಿ ಲೂಟಿ ಹೊಡಿತಾ ಇರುವಂಥದ್ದು. ಒಂದು ಸಾರಿ ಹಣದ ಆಸೆಗೆ ನಾಲಿಗೆ ಹಾಕದ ಅಂತಂದ್ರೆ, ಕಕ್ಕಸಿಗೆ ನಾಲಿಗೆ ಹಾಕದ ಅಂತಂದ್ರೆ ಅದನ್ನ ತಿಂದು ಅದನ್ನ ತಗೊಂಡೋಗಿ ಅವ್ರ ಮಕ್ಕಳಿಗೆ ತಿನ್ನಿಸಿ ಅದನ್ನೇ ಮೃಷ್ಟಾನ್ನ ಭೋಜನ ಅಂತ ಮಾಡ್ತಾ ಇರುವಂತಹ ನೀಚರು ಇಡೀ ದೇಶವನ್ನೇ ಹಾಳು ಮಾಡ್ತಾ ಇರೋದು. ಭಯೋತ್ಪಾದನೆ ಹೊರದೇಶಗಳಲ್ಲಿಲ್ಲ, ಇಡೀ ದೇಶವನ್ನು ಆರ್ಥಿಕವಾಗಿ ವ್ಯವಸ್ಥಿತವಾಗಿ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇರುವಂತಹ ಈ ಲಂಚಬಾಕರು ಭಯೋತ್ಪಾದಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ಯಾವುದು ಬೇಕಾಗಿಲ್ಲ, ದೇಶ ಬೇಕಾಗಿಲ್ಲ. ಎಷ್ಟೋ ಜನ ಊಟ ಇಲ್ಲದೆ ಹಾದಿ ಬೀದಿನಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡ್ಕೊಂಡು ತಿಂತಾ ಇದ್ದಾರೆ, ಕೂಲಿ ಮಾಡ್ಕೊಂಡು ತಿಂತಾ ಇದ್ದಾರೆ. ಅವರಿಗಿಂತ ವರ್ಸ್ಟ್ ಆಗಿದ್ದಾರಲ್ಲ ಈ ಕಾರ್ಯಾಂಗ ವ್ಯವಸ್ಥೆಯಲ್ಲಿರುವಂತಹ ಭ್ರಷ್ಟರು, ಶಾಸಕಾಂಗ ವ್ಯವಸ್ಥೆಯಲ್ಲಿರುವಂತಹ ಈ ಭ್ರಷ್ಟರು. ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ. ಇವತ್ತು ಯಾಕೆ ದೇಶ ಉದ್ಧಾರ ಆಗ್ತಾ ಇಲ್ಲ, ಯಾಕೆ ರಾಜ್ಯ ಉದ್ಧಾರ ಆಗ್ತಾ ಇಲ್ಲ? ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು. ಬಿಜೆಪಿ ಪಕ್ಷದವರು ಕಾಂಗ್ರೆಸ್ ಮೇಲೆ ಹೇಳ್ತಾರೆ, ಕಾಂಗ್ರೆಸ್ನವರು ಬಿಜೆಪಿ ಮೇಲೆ ಹೇಳ್ತಾರೆ, ಅವರು JDS ಮೇಲೆ ಹೇಳ್ತಾರೆ. ಇವರು ಅಧಿಕಾರದಲ್ಲಿದ್ರು ಅದೇ ಬಾಳೆ, ಇವ್ರದ್ದು ಅದೇ ಬಾಳೆ. ನಾವು ಅಧಿಕಾರಕ್ಕೆ ಬರ್ತೀವಿ, ಸರಿ ಮಾಡಿಬಿಡ್ತೀವಿ. ಇಡೀ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇರುವಂಥ ಈ ರಾಜಕಾರಣಿಗಳು, ಜನಪ್ರತಿನಿಧಿಗಳು. ಈ ಪೊಲೀಸ್ ಇಲಾಖೆ ಯಾವ ರೀತಿ ಇತ್ತು, ಯಾವ ರೀತಿ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆ ಅಂದ್ರೆ ಒಂದು ಹೆಸರಿತ್ತು, ಇವತ್ತು ಯಾವುದೂ ಇಲ್ಲ. ನೀವೊಂದು ದೂರು ಕೊಟ್ಟರೆ ಆ ದೂರನ್ನ ಸರಿಯಾಗಿ ತನಿಖೆ ಮಾಡೋದಕ್ಕೆ ಯಾರಿಗೂ ಆಸಕ್ತಿ ಇಲ್ಲ. ನನ್ನ ಓನ್ ಎಕ್ಸ್ಪೀರಿಯನ್ಸ್, ಒಂದು ದೂರು ಕೊಟ್ಟರೆ ಅದು ನ್ಯಾಷನಲ್ ಕ್ರೈಮ್, ಸೈಬರ್ ಕ್ರೈಮಿಂದ ಬಂದಿರುವಂಥ ಒಂದು ದೂರು ದಾವಣಗೆರೆ ಸೈಬರ್ ಕ್ರೈಮ್ಗೆ ಕೊಟ್ಟರೆ ಅಲ್ಲಿಂದ 48 ಅವರ್ಸಲ್ಲಿ ಬಂದು ದೂರು ಕೊಡಿ ಅಂತ ಕೊಟ್ಟರೆ 120 ದಿವಸ ಆದರೂ ಸಹ ಆ ದೂರಿಗೆ ಸರಿಯಾದಂಥ ಸ್ಪಂದನೆ ಇಲ್ಲ. ನಾವು ನೋಡ್ತಾ ಇದ್ದೇವೆ, FIR ಆಗಿ 150 ದಿನ ಆದರೂ ಸಹ ಸ್ಟೇಷನ್ಗೆ ಹೋಗಿ ಕುತ್ಕೊಂಡ್ರೆ, ಬೆಂಗಳೂರು ಸ್ಟೇಷನ್ಗೆ ಹೋಗಿ ಕುತ್ಕೊಂಡ್ರೆ ಆರೋಪಿಗಳು ಬಂದಿಲ್ಲ. ನಾವೇನು ಮಾಡೋದು? ಇವರಿಗೆ ತನಿಖಾಧಿಕಾರಿಗಳು ಅನ್ನೋ ಪಟ್ಟ, ಇವರುಗಳಿಗೆ ತನ್ನದೇ ಆದಂತಹ ಕ್ಯಾಬಿನ್ಗಳು, ವಾಹನಗಳು, ಎಲ್ಲ ಸೌಲಭ್ಯ ಕೊಟ್ಟು ಇವರು ಡ್ಯೂಟಿ ಮಾಡ್ರಪ್ಪ, ಅಪರಾಧಗಳು ಹೆಚ್ಚಾಗ್ತಾ ಇದ್ವೆ, ಕಂಟ್ರೋಲ್ ಮಾಡ್ರಪ್ಪ ಅಂತಂದ್ರೆ ಇವ್ರು ಮಾಡ್ತಾ ಇರೋದೇನ್ರಿ? ಇವರು ನಾವು ಏನಕ್ಕೆ ಓದ್ ತಗೊಂಡಿದ್ದೀವಿ, ನಾವೇನು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀವಿ, ನಾವು ಯಾವ ರೀತಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ವಿ ಅದರಂತೆ ನಾವು ನೋಡ್ಕೊಳ್ಬೇಕು. ಈ ಸಾರ್ವಜನಿಕರು ತೆರಿಗೆ ಹಣದಿಂದ ನಮಗೆ ಸಂಬಳ ಕೊಡ್ತಾ ಇದ್ದಾರೆ, ಭತ್ಯೆ ಕೊಡ್ತಾ ಇದ್ದಾರೆ, ನಮ್ಮ ಬಟ್ಟೆ ಐರನ್ಗೂ ದುಡ್ಡು ಕೊಡ್ತಾ ಇದ್ದಾರೆ, ಕ್ವಾರ್ಟರ್ಸ್ ಕೊಡ್ತಾ ಇದ್ದಾರೆ, ಎಲ್ಲವನ್ನೂ ಕೊಡ್ತಾ ಇದ್ದಾರೆ ಅಂತ ಗೊತ್ತಿದ್ರೂ ಸಹ ಆ ಸಾರ್ವಜನಿಕರು ದೂರು ತಗೊಂಡು ಬಂದರೆ ಅವ್ರಿಗೆ ಸ್ಪಂದಿಸೋ ಅಷ್ಟು ಇದಿಲ್ಲ ಅವರಿಗೆ. ಒಬ್ಬೊಬ್ಬ ಇನ್ಸ್ಪೆಕ್ಟ್ರು ಟ್ರಾನ್ಸ್ಫರ್ಗಳಿಗೆ ಇಷ್ಟು ಕೋಟಿ ಕೊಟ್ಟ, ಅಷ್ಟು ಕೋಟಿ ಕೊಟ್ಟ ಅಂತಾರೆ. ಅಷ್ಟು ಕೋಟಿ ಕೊಟ್ಟ ಮೇಲೆ ಅಷ್ಟು ದುಡ್ಡು ಕೊಡೋಕ್ಕೆ ಹೋಗ್ತಾರಲ್ವಾ? ಪೊಲೀಸ್ನವರೇ ಬ್ಲ್ಯಾಕ್ ಮೇಲರ್ಗಳಾಗ್ಬಿಡ್ತಾ ಇದ್ದಾರೆ. ಪೊಲೀಸ್ನವ್ರನ್ನೇ BTV ಅಂತವ್ರು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಬೇಲಿ ಎದ್ದು ಹೊಲ ಮೇಯ್ತಾ ಇದೆ. ಇಂತಹ DGP ಹುದ್ದೆಯಲ್ಲಿರುವಂಥ ರಾಮಚಂದ್ರ ರಾವ್ ಅಂತವರು, ಇವರು ಎಲ್ಲ ಒಂದು ಕಡೆ ಒಂದೇ ಒಂದು ಭಾಗ ಅಷ್ಟೇ. ಇದು ಈ ಥರ ಸಾವಿರಾರು ಜನ ಇದ್ದಾರೆ. ಎಲ್ಲರ ಮನಸ್ಸಿನಲ್ಲಿ ಇರುವುದು ಒಳ್ಳೆಯ ವಿಚಾರ ಅಲ್ಲ, ಎಲ್ಲರ ಮನಸ್ಸಿನಲ್ಲಿರುವುದು ಕೆಟ್ಟ ವಿಚಾರ. ಬದಲಾವಣೆ ಆಗಬೇಕು ಅಂತಂದರೆ ಸ್ವಯಂ ಪ್ರೇರಿತವಾಗಿ ಅವರೇ ತಿಳ್ಕೊಳ್ಬೇಕು. ಆದರೆ ಅವರು ಆ ಕೆಲಸ ಮಾಡೋದಿಲ್ಲ. ಯಾಕೆಂದರೆ ಎಲ್ಲ ಮನುಷ್ಯತ್ವ ಮರೆತು ಬಿಟ್ಟಿದ್ದಾರೆ. ಮನುಷ್ಯತ್ವವನ್ನು ಮರೆತು ಜೀವನ ಮಾಡ್ತಾ ಇರುವಂತಹ ಜನಗಳು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ.
ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.